ನೀವು ಎಲ್ಲರೂ ಹೋಟ್ಲ್ ಮಾಡ್ರಿ ಅಂತೇಳಿ ನೀವು ಹೋಟ್ಲ್ ಮಾಡ್ಕೊಂಡು ಹಂಗಿರಂಗಿಲ್ಲ. ಯಾವುದೋ ಒಂದು ಕ್ವಾಲಿಟಿ ನಿಮ್ಮ ಹತ್ರ ವಾವ್ ಅಂತೇಳಿ ಹುಡ್ಕೊಂಡ್ಬರ್ಬೇಕು. ಓನರ್ ಆದವ ಸ್ಟೋರ್ನಾಗಿದ್ನ ಕಿಚನ್ದಾಗಿದ್ನ ಅಂದ್ರೆ ಅವನೇನು ಲೆಕ್ಕ ಹಾಕಿರ್ತಾನೆ ಅದ್ರ ಪ್ರಕಾರ ಬಿದ್ದು. ನಮ್ಮ ಊಟಕ್ಕೆ ಬೇಡಿಕೆ ಐತೋ ಇಲ್ಲಿ ಅದನ್ನು ತಿಳ್ಕೊಬೇಕು. ಅವ್ರ ಥಿಯರಿ ಬೇರೆ ಇರ್ತೈತಿ, ನಮ್ಮ ಥಿಯರಿ ಬೇರೆ ಇರ್ತೈತಿ, ಮಾಡುವಂಥ ವಿಧಾನ ಬೇರೆ ಇರ್ತಾವ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಅವ್ರಿಗೆಲ್ಲ ಕೆಲಸ ಬರ್ಬೇಕು. ಇಲ್ಲಿ ರೊಟ್ಟಿ ಮಾಡಕ್ಕೆ ಬರ್ಬೇಕಾ, ಅಡುಗೆ ಮಾಡಕ್ಕೆ ಬರ್ಬೇಕು, ಕಟ್ಟಿಂಗ್ ಹೆಚ್ಚಾಗಿ ಬರ್ಬೇಕು. ಎಲ್ಲ ಬಂದರೆ ಅವ್ನ ಧೈರ್ಯದಲ್ಲಿ ಶುರು ಮಾಡ್ಬೋದು. 5-10 ಲಕ್ಷ ರೂಪಾಯಿ ಹಾಕಿ ಸಣ್ಣದಾಗಿ ಅವ್ನು ಸ್ಟಾರ್ಟ್ ಮಾಡ್ತಾರೆ. 1 ಲೀಟ್ರ್ ರೈಸ್ ಎಷ್ಟು ಜನ ಊಟ ಮಾಡ್ತಾರ ಅಳತೆ ಗೊತ್ತಿರ್ಬೇಕು. 1 kg ಬೇಳೆ ಹಾಕಿದ್ರೆ ಎಷ್ಟು ಜನಕ್ಕೆ ಸಾಂಬಾರು ಆಗುತ್ತೆ. ಹೋಗಿರ್ಬೋದು ಸರ್, ಒಂದು ದಿನಕ್ಕೆ ನಾನು ಒಂದು 1500ರಿಂದ 2000 ರೊಟ್ಟಿನೂ 2000 ರೊಟ್ಟಿ ಒಂದೇ ದಿನಕ್ಕೆ ಹೋಗಿ. ಸರ್ ನಿಮ್ಮ ಪ್ರಕಾರ ನಂಬ್ತೀರಾ ಸರ್ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫುಡ್ ಬಿಸ್ನೆಸ್ಗೆ ಅನ್ನೋದು? ಎಸ್ ಸರ್, ಲೊಕೇಶನ್ ಭಾಳ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಣ ಮೆಣಸಿನ್ಕಾಯಿ ಆಗಲಿ, ಜೀರಿಗೆ ಆಗಲಿ, ಬೆಳ್ಳುಳ್ಳಿ ಆಗಲಿ, ಯಾವಾಗ ರೇಟ್ ಹೈಕ್ ಆಗಿಬಿಟ್ಟದ ಬೆಳ್ಳುಳ್ಳಿ 400 ರೂಪಾಯಿ kg ಆಗಿದೆ. ಬಟ್ ನಾನು ಊಟದ ರೇಟ್ ಅದೇ ರೇಟ್ ಕೊಡ್ಬೇಕು. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕ್ವಾಲಿಟಿ, ಒಳ್ಳೆ ರಾ ಮೆಟೀರಿಯಲು, ಒಳ್ಳೆ ನೀರು ನಾವು ಕೊಡೋಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ನಿಜವಾಗ್ಲೂ ಅಥೆಂಟಿಕ್ ಆಗಿರುವಂತಹ ಬಸವೇಶ್ವರ ಖಾನಾವಳಿಗೆ ಬಂದಿದ್ದೀನಿ. ಇದರ ಮಾಲೀಕರು ಬಂದು ರವಿ ಗಣಾಚಾರ್ ಅಂತ ಇದ್ದಾರೆ. ಇವರು 2ನೇ ಜನರೇಷನ್. ನಿಜವಾಗ್ಲೂ ಈ ಬಿಸ್ನೆಸ್ ಅನ್ನು ನಡೆಸೋದಕ್ಕೆ 2 ಜನರೇಷನ್ ತಲೆಮಾರುಗಳು ಬಂದಿದ್ದಾರೆ. ಅಷ್ಟೇ ಅಲ್ಲ ರೀ, ಸಿಕ್ಕಾಪಟ್ಟೆ ಒಳ್ಳೆ ಊಟವನ್ನ ಕೊಟ್ರೆ ಯಾಕ್ರಿ ಲಾಭ ಮಾಡೋಕ್ಕಾಗಲ್ಲ ಈ ಬಿಸ್ನೆಸ್ ಅಲ್ಲಿ ಅಂತ ಕೂಡ ತೋರಿಸ್ಕೊಟ್ಟಿದ್ದಾರೆ. ಇವ್ರ ಪರವಾಗಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ 9 ಬ್ರಾಂಚ್ಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರ ಜೊತೆ ಪಾರ್ಟ್ನರ್ಶಿಪ್ ಕೂಡ ಈಗ ಮೇಂಟೈನ್ ಆಗ್ತಿದೆ. ಅಶೋಕ್ ಪೈ ಸರ್ ಜೊತೆ ಇವರು ಪಾರ್ಟ್ನರ್ಶಿಪ್ ಇದ್ದಾರೆ. ನಿಜವಾಗ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ಬೋದಾ? ಈ ಬಿಸ್ನೆಸ್ ಅನ್ನು ಶುರು ಮಾಡೋದು ಹೇಗೆ? ಈ ಫುಡ್ ಬಿಸ್ನೆಸ್ ಅಲ್ಲಿ ಹೆಂಗ್ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಏನಾದ್ರು ಐಡಿಯಾ ಕೊಡ್ಬೋದು ಅನ್ನೋದಕ್ಕೆ ನಮ್ಮ ಜೊತೆಗೆ ಸರ್ ನಮಸ್ಕಾರ. ನಮಸ್ಕಾರ ರೀ. ರವಿ ಗಣಾಚಾರ್ ಅಂದ್ರೆ ರವಿ ಗಣಾಚಾರ್ಯ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್, ಆರಾಮದ. ನೀವ್ರಿ? ಸೂಪರ್ ಸರ್, ಸೂಪರ್. ನಮಸ್ಕಾರ ಸರ್, ಎಷ್ಟೋ ಜನಕ್ಕೆ ಈ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡು ಅಂದ್ರೇನೆ ಬೇಡ ಅನ್ಬಿಡೋರೆ ಜಾಸ್ತಿ, ರೈಟ್ ಸರ್? ನೀವು ಕೇಳಿರ್ತೀರಿ. ಯಾಕಂದ್ರೆ ಪಾರ್ಟ್ನರ್ಶಿಪ್, ಯಾಕಂದ್ರೆ ಅವ್ರದೊಂದು ಮನಸ್ಥಿತಿ, ನಿಮ್ದೊಂದು ಮನಸ್ಥಿತಿ ಇರ್ತದೆ. ಬಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿನೂ ಚಲೋ ಅದೇ ಮಾಡ್ಬೋದು ಅಂತ ತೋರಿಸ್ಕೊಟ್ರು ನೀವೀಗ. ಹೆಂಗೆ ಸರ್ ಈ ಪಾರ್ಟ್ನರ್ಶಿಪ್? ಯಾಕೆ ನಾನು ಮೊದಲು ತಗೊಂಡೆ ಅಂದ್ರೆ ಬೇಗ ಬ್ರೇಕ್ ಆಗದೆ ಅದರಲ್ಲಿ ಬಿಸ್ನೆಸ್ ಅಲ್ಲಿ, ಅದಕ್ಕೆ ಆ ಪಾಯಿಂಟ್ನೇ ತಗೊಂಡಿದ್ದೀನಿ. ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ಬೋದು ಅಂದ್ರೆ ಏನೇನೆಲ್ಲ ಐಡಿಯಾಸ್ ಇದ್ರೆ ಮಾಡ್ಬೋದು ಸರ್? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಅಂದ್ರೆ ಪಾರ್ಟ್ನರ್ಶಿಪ್ ಅಂದ್ರೆ ತಂದೆ ಮಗ ನಮ್ಮಲ್ಲಿದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂದ್ರೆ. ನಾವು ಅದನ್ನ ಹಂಗ ಹೋಲಿಸ್ಬೇಕು. ಆಮೇಲೆ ಪಾರ್ಟ್ನರ್ಶಿಪ್ ಅಂದ್ರೆ ದೊಡ್ಡ ವಿಶ್ವಾಸ. ಎರಡು ಎಡಗೈ ಬಡಗೈ ಎರಡೂ ನಂಬಬೇಕು ನಾವು. ಅವರು ನೋಡ್ಬೇಕು, ಅವರು ನಂಬಬೇಕು, ನಾ ಬಲಗೈ ನಂಬಬೇಕು, ಅವ್ರ ಎಡಗೈ ನಂಬಬೇಕು. ಅದಕ್ಕೆ ಪಾರ್ಟ್ನರ್ಶಿಪ್ ಅಂತಾರೆ. ಅದಕ್ಕೆ ಪಾರ್ಟ್ನರ್ಶಿಪ್ ಅಂತ. ಸರ್, ಯೂಶಲಿ ಈ ಬಿಸ್ನೆಸ್ ಮಾಡೋದು ಸುಲಭ ಅಲ್ಲ ಸರ್. ಯಾರಿಗನ ಈಗ ಕೆಲಸ ಮಾಡ್ತಿರ್ತಾರೆ, ಸಡನ್ ಆಗಿ ಬಿಸ್ನೆಸ್ ಶುರು ಮಾಡೋದ್ರೆ ಬಿಸ್ನೆಸ್ ನಮ್ಗೆಲ್ಲ ಯಾಕಪ್ಪ ಬಿಸ್ನೆಸ್ ಎಲ್ಲ ಬೇಡ ಅಂತ. ಬಟ್ ನೀವು 2 ತಲೆಮಾರಿಂದ ನಡ್ಸ್ಕೊಂಡ್ ಬಂದಿರುವಂತ ಬಿಸ್ನೆಸ್ ನಿಮ್ಮ ಈ ಬಸ್ ಪರ್ಟಿಕ್ಯುಲರ್ ಉತ್ತರ ಕರ್ನಾಟಕ ಸೈಡ್. ಹೌದು. ಸೊ ಇದು ಒಂದು ಅಥೆಂಟಿಕ್ ಆಗಿರುವಂತ ಬಸವೇಶ್ವರ ಖಾನಾವಳಿ ಅಂತ ನೀವು ಹೆಸರಿಟ್ಟಿದ್ದೀರಿ. ಸರ್, ನಿಜವಾಗ್ಲೂ ಫುಡ್ ಬಿಸ್ನೆಸ್ ಅಲ್ಲಿ ಲಾಭ ಇದೆಯಾ ಅಂತ ಕೇಳಬೇಕು ನಾನು ಮೊದಲನೇದಾಗಿ. ಸರ್, ಲಾಭನೂ ಇದೆ, ಅಷ್ಟು ಖರ್ಚುನೂ ಇದೆ. ಅದನ್ನ ಮತ್ತೆ ಇವತ್ತು ಅಡಿಗೆ ಮಾಡಿ ಇವತ್ತ ಖಾಲಿ ಮಾಡ್ಬೇಕು ನಾವು. ಅದನ್ನ ನಾಳೆಗೆ ಬರೋದಿಲ್ಲ. ಇವತ್ತು ನಾ 300 ಜನಕ್ಕೆ ಮಾಡಿ 100 ಮಂದಿ ಉಂಡು ಹೋದ್ರೆ ನಾ ಏನ್ ಮಾಡ್ಲಿ? 200 ಮಂದಿ ಲಾಭ ಅಲ್ಲಿ ಹೋತಲ್ಲ, ಅದನ್ನ ನಾವು ವಿಚಾರ ಮಾಡ್ಬೇಕು. ಐತಿ ಸರ್, ಲಾಭನೂ ಐತಿ, ಅಷ್ಟು ಲಕ್ಷ ಮೇಂಟೈನ್ ಮಾಡ್ಕೋಬೇಕು ನಾವು ಅದನ್ನ. ಇವಾಗ ಎಷ್ಟು ಜನ ಬರ್ತಾರೆ, ಏನ್ ಬರ್ತಾರೆ, ಅದ್ರನ್ನ ಒಂದು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ. ಈ ಡೇಸ್ನಾಗ ಇಷ್ಟು ಜನ ಬರ್ತಾರ, ವೀಕ್ ಡೇಸ್ ಅಲ್ಲಾದ್ರೆ ಒಂದಷ್ಟು ಜನ ಬರ್ತಾರೆ, ವೀಕೆಂಡ್ ಅಲ್ಲಾದ್ರೆ ಅಂತ. ಸೊ ನಮ್ದಾದ ಒಂದು ಕ್ಯಾಲ್ಕುಲೇಷನ್ ಇರ್ತೈತಿ. ಸೊ ಅದ್ರ ಮ್ಯಾಗ ನಾವು ಅಡಿಗೆ ಮಾಡ್ತಿರ್ತೀವಿ. ಸರ್, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಜಯನಗರದಲ್ಲಿ ಬಂದು ನೀವೇ ಖುದ್ದಾಗಿ ಎಲ್ಲ ಅಡಿಗೆನೂ ಮಾಡ್ತಿರ್ತೀರಿ, ಮಾನಿಟರಿಂಗು ತಾವು ಮಾಡ್ತಿರ್ತೀರಿ. ಹೌದ್ರಿ ಸರ್, ಈ ಕೆಲವ್ರು ಅಂತಾರೆ ಬಿಸ್ನೆಸ್ ಮಾಡಿದ ತಕ್ಷಣ ಗಲ್ಲದ ಮೇಲೆ ಕುತ್ಕೊಳ್ಳೋರೆ ಜಾಸ್ತಿ. ನಮಗೆ ಬೇಡಪ್ಪ ಸವಾಸ, ನಮ್ಗೆ ಅಡಿಗೆ ಬರಲ್ಲ, ಇನ್ನು ನಾನ್ ಗಲ್ಲದ ಮೇಲೆ ಕುತ್ಕೋತೀನಿ ಅಂತಾರ ಅನ್ನೋರೆ ಇವತ್ತಿನ ಜನ. ಬಟ್ ನೀವು ಇಲ್ಲಿ ಬಂದು ಅಡಿಗೆನೂ ಮಾಡ್ತೀರಿ. ಸೊ ಇದು ಹೆಂಗೆ ಸರ್ ಮ್ಯಾನೇಜ್ ಮಾಡ್ತೀರಿ ಇದನ್ನ? ಫಿನಾನ್ಸು ಪ್ಲಸ್ ಅಡಿಗೆ ಹಿಂಗಿದಿಲ್ಲ ಮ್ಯಾನೇಜ್ ಮಾಡೋದು? ಕಿಚನ್ ಅಡಿಗೆ ಮನೆ ಒಳಗಿದ್ರಿ ಅವ್ರೆ ಫಸ್ಟ್ ಅಲ್ಲೆಲ್ಲ ಕರೆಕ್ಟ್ ಇರ್ತಂದ್ರೆ ಹೊರಗೆ ಗಲ್ಲಾನು ಕರೆಕ್ಟ್ ಇರ್ತದೆ. ಸೂಪರ್. ಅಡಿಗೆ ಮನೆ ಕರೆಕ್ಟ್ ಇರ್ತಂದ್ರೆ ಗಲ್ಲಾನು ಕರೆಕ್ಟ್ ಇರ್ತದೆ. ಕರೆಕ್ಟ್ ರೀ? ಕರೆಕ್ಟ್ ಸರ್, ಕರೆಕ್ಟ್. ಸರ್, ಹಂಗಂದ್ರೆ ಈ ಯೂಶಲಿ ಬಿಸ್ನೆಸ್ ಮಾಡ್ಬೇಕು ಅನ್ನೋರು ಸುಮಾರು ಜನ ಇರ್ತಾರೆ ಸರ್. ಈ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ನಿಮ್ ಕಡೆ ಧಾರವಾಡ, ಹುಬ್ಳಿ ಈ ಕಡೆ ನೋಡೋರು ಕೂಡ ನಾವು ಮಾಡ್ಬೇಕು, ಕಾಯಿಪಲ್ಯ ಮಾಡ್ಬೇಕು, ರೊಟ್ಟಿ ಮಾಡ್ಬೇಕು, ನಮಗೂ ಆಸೆ ಐತ್ರಿ, ಆದ್ರೆ ಈಗ ಶುರು ಮಾಡೋದು ಹೆಂಗಂತ ಗೊತ್ತಿಲ್ಲ ಅಂತಾರೆ. ನಿಮಗೆ ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾರನ್ನ ನೋಡಿ ಇನ್ಸ್ಪೈರ್ ಆಗಿ ಶುರು ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡೋದು ಸರ್?
ಈಗ ನನ್ಗೆ ಅನ್ಕೊಳ್ಳಿ, ನಾನೀಗ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ನಮ್ ಟಿಪ್ಸ್ ಏನೋ ಕೊಡೋದಿದ್ರೆ ಹೆಂಗ್ ಕೊಡ್ತೀರಿ ಅಂತ ಆ ತರ. ನೀವು ಶುರು ಮಾಡ್ಬೇಕಂದ್ರ ಒಂದ್ 10 ವರ್ಷ ನಮ್ ಜೋಡಿ ಇರ್ರಿ ಕೆಲ್ಸಕ್ಕ, ಅಲ್ಲಿ ಆಮೇಲೆ ನಿಮ್ಗೆ ಗೊತ್ತಾಕತಿ, ಅವಾಗ ನೀವ ಮಾಡೋಂದ್ರಿ ಅಂತ. ಸೂಪರ್. ಸಣ್ಣ ಪುಟ್ಟ ಗೊತ್ತಿರೋರ್ಗೆ ಹೆಂಗ್ ಮಾಡೋದ್ ಶುರು ಮಾಡೋದು ಒಳ್ಳೇದು ಸರ್? ಯಾವ ತರ? ಗೊತ್ತಿರೋರಿಗೆ ಮಾಡ್ತಾ ಅವ್ರವ್ರದ್ದು ವಿಚಾರ ಇರ್ತಾವ, ಅವ್ರವ್ರ ಸ್ಟೈಲ್ ಹೆಂಗ್ ಮಾಡ್ತಿರ್ತಾರ ಅವ್ರು. ಈಗ ನಮ್ ಬಸವೇಶ್ವರ ಖಾನಾವಳಿ ನಮ್ದೇನ್ ಬ್ರ್ಯಾಂಡ್ ಐತಿ, ನಮ್ದೇನ್ ಹೆಸರು ಐತಿ, ನಮ್ದಾದ ಒಂದು ಯುನಿಕ್ ಐತಿ. ಸೊ ಆ ಪ್ರಕಾರ ನಾವು ಹೋಗಿರ್ತಾವ. ಬಟ್ ಅದು ಇನ್ನೊಬ್ಬರಿಗೆ ಅದ ಇಷ್ಟ ಆಗ್ತೈತೋ ಇಲ್ಲ ನಮಗ್ ಗೊತ್ತಿಲ್ಲ. ಅಂದ್ರೆ ಅವ್ರ ಇನ್ನೊಬ್ಬರ ಅವ್ರ ಥಿಯರಿ ಬೇರೆ ಇರ್ತೈತಿ, ನಮ್ ಥಿಯರಿ ಬೇರೆ ಇರ್ತೈತಿ, ಮಾಡುವಂತ ವಿಧಾನ ಬೇರೆ ಇರ್ತಾವ, ಹಾಕುವಂತ ರಾ ಮೆಟೀರಿಯಲ್ಸ್ ಬೇರೆ ಇರ್ತಾವ, ಹಾಕುವಂತ ರಾ ಮೆಟೀರಿಯಲ್ಸ್ ಬೇರೆ ಇರ್ತಾವ. ನಾವು ಹುಡುಕ್ಯಾಡ ರಾ ಮೆಟೀರಿಯಲ್ ತರ್ತೀವಿ, ಅವ್ರು ತರ್ತಿರ್ಬೋದು, ನಾನಿಲ್ಲ ಬಟ್ ವಿಧಾನ ಬೇರೆ ಬೇರೆ. ಶುರು ಮಾಡೋರ್ಗೆ ಹೆಂಗ್ ಮಾಡಿದ್ರೆ ಒಳ್ಳೇದು? ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ತತಿ, ಅಥವಾ ಈ ತರಕಾರಿ ತರಗಳನ್ನ ತರೋದನ್ನ ಹೆಂಗೆ, ಅಥವಾ ಮೇಂಟೈನ್ ಮಾಡಕ್ ಆಗತ್ತಾ? ಒಟ್ರಾಶಿ 3 ಲಕ್ಷ 4 ಲಕ್ಷ ಹಾಕಿ ಕೈ ಸುಟ್ಕೊಂಡ್ರೆ ಹೋಯ್ತದು. ಅದು ಫುಡ್ ಬಿಸ್ನೆಸ್ ತುಂಬಾ ಲಾಂಗ್ ಟರ್ಮ್ ನಡೆಯಲ್ಲ. ಅಂತವ್ರಿಗೆ ಹೆಂಗೆ ಸಜೆಸ್ಟ್ ಮಾಡ್ತೀರಿ, ಹೆಂಗ್ ಶುರು ಮಾಡಿದ್ರೆ ಒಳ್ಳೇದು ಅಂತ? ಸರ್ ಅವ್ರು ಏನಿಲ್ಲ, ಅವ್ರಿಗೆಲ್ಲ ಕೆಲಸ ಬರ್ಬೇಕು. ಮೊದಲನೇದಾಗಿ ಕೆಲಸ ಗೊತ್ತಿರ್ಬೇಕು. ಅವನು ಮೋರಿ ಮಾಡಕ್ ತಯಾರ, ಮೋರಿ ಮಾಡೋರು ಬಂದಿಲ್ಲ, ಅದಕ್ಕೆ ತಯಾರಿರ್ಬೇಕು. ಓಕೆ. ಇಲ್ಲಿ ರೊಟ್ಟಿ ಮಾಡಕ್ ಬರ್ಬೇಕಾ, ಅಡಿಗೆ ಮಾಡಕ್ ಬರ್ಬೇಕು, ಕಟ್ಟಿಂಗ್ ಹೆಚ್ಚಾಕ್ ಬರ್ಬೇಕು. ಎಲ್ಲ ಬಂದ್ರೆ ಅವ್ನ ಧೈರ್ಯದಲ್ಲಿ ಶುರು ಮಾಡ್ಬೋದು. 5-10 ಲಕ್ಷ ರೂಪಾಯಿ ಹಾಕಿ ಸಣ್ಣದಾಗಿ ಅವ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ. ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಸರ್? ಯಾರನ್ನ ಹೊಸಬ್ರು ಬರ್ತೀನಿ ಅನ್ನೋರಿಗೆ ನೀವು ಏನ್ ಸಜೆಸ್ಟ್ ಮಾಡ್ತೀವಿ? ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದು ಸ್ಟಾರ್ಟಿಂಗ್ಗೆ? ಸರ್ ಈ ಹುಬ್ಳಿಯಾಗ ಮಾಡೋದಕ್ಕೂ ಬೆಂಗಳೂರಿಗೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬೆಂಗಳೂರಾಗ ಮಾಡಬೇಕಂದ್ರೆ ನಾವು ತುಂಬಾ ಬಾಡಿಗೆಗಳೆಲ್ಲ ಹೈಕ್ ಇರ್ತಾವ. ಸೊ ನಮ್ಮ ರೇಟ್ ಅಷ್ಟು ಊಟದ ರೇಟ್ ಬರಲ್ಲ, ನಮ್ಮ ಊಟದ ರೇಟ್ ಅಷ್ಟು ಬರಲ್ಲ. ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ಅವರು ಹೋಟೆಲ್ ಇನ್ವೆಸ್ಟ್ ಮಾಡ್ಬೇಕು. ಇನ್ವೆಸ್ಟ್ ಮಾಡಿದಿ, ನಾ ರೆಡಿ ಮಾಡಿದೆ, ಇಂಟೀರಿಯರ್ ಮಾಡಿದೆ, ಟೇಬಲ್ ಕುರ್ಚಿ ತಂದಿಟ್ಟೆ, ಯಾರೋ ಅಡಿಗೆ ಮಾಡೋನ್ ತಂದಿಟ್ಟೆ, ಅವ್ನು ನಾಳೆ ಕೈ ಕೊಟ್ಟು ಹೋದೆ ಅಂದ್ರೆ ನಿಮ್ಗೆ ಕೆಲಸನ ಮಾಡಕ್ ಬರಲಿಲ್ಲ ಅಂದ್ರೆ ಅವನ ಮೇಲೆ ನೀವು ಡಿಪೆಂಡ್ ಆಗಿರ್ತೀರಿ. ಅವ್ನ್ ಬಿಟ್ಟು ಹೋದ್ರೆ ಮುಗೀತು. ನಿಮ್ಗೆ ಅದ್ರ ABCD ಗೊತ್ತಿರೋದಿಲ್ಲ. ಯಾವ್ದು ಎಷ್ಟು ಜನಕ್ಕೆ ಎಷ್ಟು ಕಾಳು ಹಾಕ್ಬೇಕು, ಎಷ್ಟು ಕೆಜಿ ಹಾಕಿದ್ರೆ ಎಷ್ಟು ಆಗ್ತೈತಿ, 1 ಲೀಟರ್ ರೈಸ್ ಎಷ್ಟು ಜನ ಊಟ ಮಾಡ್ತಾರ, ಅಳತೆ ಗೊತ್ತಿರ್ಬೇಕು. 1 kg ಬೇಳೆ ಹಾಕಿದ್ರೆ ಎಷ್ಟು ಜನಕ್ಕೆ ಸಾಂಬಾರ್ ಆಗತ್ತೆ. ಅಂದ್ರೆ ಬಿಸ್ನೆಸ್ ಮಾಡೋದು ನೋಡಿದಷ್ಟು ಸುಲಭ ಅಲ್ಲ, ಶ್ರಮ ಜಾಸ್ತಿ ಬೇಕು. ಬಿಕಾಸ್ ಎಲ್ರು ಅಂತಾರೆ ಈ ಬಿಸ್ನೆಸ್ ಮಾಡಿದ್ರೆ ಮನೆಗೆ ಟೈಮ್ ಕೊಡಕ್ಕಾಗಲ್ಲ ಅಂತ. ನೀವು ಕೊಟ್ಟಿದ್ದೀರಾ ಸರ್? ಮನೆಗೆ ಟೈಮ್ ಕೊಟ್ಟಿಲ್ಲ, ಬಟ್ ಇಂದಾಗ ಟೈಮ್ ಕೊಡ್ಬೇಕಾಗೈತಿ. ಈಗ ಮಕ್ಕಳು ದೊಡ್ಡವರಾಗ್ಯಾರ, ಸೊ ಟೈಮ್ ಕೊಡ್ಬೇಕಾಗೈತಿ. ಹಿಂಗಾಗಿ ಮನೆಗೆ ಫ್ಯಾಮಿಲಿಗೆ ಟೈಮ್ ಕೊಡ್ತೇನೆ ಸರ್. ಸರ್ ನಿಮ್ಮ ಪ್ರಕಾರ ನಿಮ್ಮ ಹೈಯೆಸ್ಟ್ ಟಾರ್ಗೆಟ್ ಎಷ್ಟು ರೀಚ್ ಆಗಿದೆ ಸರ್ ಇದೇ ಬಸವೇಶ್ವರ ಖಾನಾವಳಿ ಊಟದಲ್ಲಿ, ಸೇಲ್ಸ್ ಅಲ್ಲಿ? ನಾನು ಕೇಳೋದಾಯ್ತು ಅಂದ್ರೆ ಒಂದು ರೊಟ್ಟಿ ವಯಸ್ಸಲ್ಲ ಹೇಳಿ, ಒಂದು ಆದಾಯದಲ್ಲಿ ಹೇಳೋದಾಯ್ತು ಅಂದ್ರೆ ರೊಟ್ಟಿ ವಯಸ್ಸಲ್ಲಿ ಎಷ್ಟು ಸರ್ ಹೈಯೆಸ್ಟ್ ತಾವು ಮಾಡಿರೋದು? ಹೋಗಿರ್ಬೋದು ಸರ್. ಒಂದ್ ದಿನಕ್ಕೆ ನಾನು ಒಂದು 1500 ರಿಂದ 2000 ರೊಟ್ಟಿನೂ ಹೋಗ್ಯಾವ. 2000 ರೊಟ್ಟಿ ಒಂದೇ ದಿನಕ್ಕೂ ಹೋಗ್ಯಾವ. ಔಟ್ಸೋರ್ಸ್ ಆಮೇಲೆ ಕ್ಯಾಟರಿಂಗ್ಸ್ ಇರ್ತಾವ, ಆಮೇಲೆ ಇವು ಝೊಮ್ಯಾಟೊ ಆನ್ಲೈನಿಂಗ್ ಇರ್ತಾವ, ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನಿಂಗ್ ಇರ್ತಾವ. ಸೊ ಇಲ್ಲೇ ನಮ್ಮಲ್ಲಿ ಪಾರ್ಸಲ್ ಹೋಯ್ತಾರ. ನೀವು ಒಳ್ಳೆ ಕ್ವಾಲಿಟಿ ಕೊಟ್ಕೊಂತ ಹೋಗ್ರಿ. ಆ ರೊಟ್ಟಿ ಇಲ್ಲಿ ಏನ್ ನಾವು ಹೊಡೆದು ಕೊಟ್ಟಿರ್ತೀವಿ, ಅವ ಮನೆಗೆ 4 ಕಿಲೋಮೀಟರ್ ತಗೊಂಡು ಹೋಗಿ ತಿಂದ್ರು ಅದೇ ಟೇಸ್ಟ್ ಇರ್ಬೇಕು. ಬಟ್ ಆರಿರ್ತೈತಿ, ಟೇಸ್ಟ್ ಅದೇ ಇರ್ಬೇಕು. ಅವ್ನು ಟೇಸ್ಟ್ ಅದೇ ಇರ್ಬೇಕು. ಟೇಸ್ಟ್ ಮರ್ತಿರ್ಬಾರ್ದು. ಹಳೇದು 1 ವರ್ಷದಿಂದ ತಿಂದಿದ್ರೆ ಹೆಂಗಿದ್ರು ಇವಾಗ ಹಂಗೆ ಇರ್ಬೇಕು ಅಂದ್ರೆ ಮೇಂಟೈನ್ ಮಾಡ್ಬೇಕು. ಈಗ ನಾವು ಮನ್ಯಾಗ ನಾವು ರೊಟ್ಟಿ ತಿಂತೀವಿ, ಈ ಮನ್ಯಾಗ ರೊಟ್ಟಿ ಬಡದ ಅದನ್ನ ಬೆಳಿಗ್ಗೆ ನಾವು ತಿಂತೀವಿ, ಅದನ್ನ ಆ ಫ್ಲೇವರ್ ಹಂಗ ಇರ್ತದ. ಅದು ಆ ಫ್ಲೇವರ್ ಹಂಗ ಇರ್ತದೆ. ಆ ರೊಟ್ಟಿ ತಿಂದವ್ ಗೊತ್ತಿರ್ತದ ಅದು. ಪಾಪ ಇಲ್ಲಿ ಜನಕ್ಕೆ ರೊಟ್ಟಿ ತಿಂದ ಅವ್ರಿಗೆ ಏನಪ್ಪ ರೊಟ್ಟಿ ಹಿಂಗಿದೆ, ಇದು ಹೆಂಗ್ ತಿನ್ನೋದ ಅಂತೇಳಿ ಅವ್ರ ರೊಟ್ಟಿ ತಿಂದ ಪಕ್ಕ ಬಿಡ್ತಾರ. ಅದನ್ನ ಇದು ಜ್ವಾಳ ಹಿಂಗೈತಿ, ಅದನ್ನ ಅದ್ರ ರಾ ಮೆಟೀರಿಯಲ್ ಹೇಳ್ಬಿಡ್ತಾವ ಡೈರೆಕ್ಟ್. ಜ್ವಾಳ ಸರಿ ಇಲ್ಲ ನೋಡಿ, ರೊಟ್ಟಿ ಚಲೋ ಆಗಿಲ್ಲ ಅಂತೇಳಿ, ಅದನ್ನ ತಿಂದ್ಕೊಂಡು ಗೊತ್ತಾಗ್ಬಿಡ್ತಾವ. ಸರ್ ನಿಮ್ ಪ್ರಕಾರ ನಂಬ್ತೀರಾ ಸರ್ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫುಡ್ ಬಿಸ್ನೆಸ್ಗೆ ಅನ್ನೋದು? ಎಸ್ ಸರ್, ಲೊಕೇಶನ್ ಬಹಳ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೊಕೇಶನ್ ಬಹಳ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ಸರ್? ಅಂದ್ರೆ ಈಗ ನಾನೊಂದು ಬಿಸ್ನೆಸ್ ಮಾಡ್ಬೇಕು, ಲೊಕೇಶನ್ ಚೂಸ್ ಮಾಡೋದು ಹೆಂಗೆ ಸರ್? ನೀವು ಹುಡುಕ್ರಿ, ಸರ್ವೆ ಮಾಡ್ರಿ, 6 ತಿಂಗಳು 1 ವರ್ಷ ಗಟ್ಟಲೆ ಸರ್ವೆ ಮಾಡ್ರಿ, ನಿಲ್ರಿ, ಅಲ್ಲೇ ಇರ್ರಿ, ಇದ್ದು ಹುಡುಕ್ರಿ, ಜನ ನೋಡ್ರಿ, ಯಾವ ಆಫೀಸ್ನಾಗ ಎಷ್ಟು ಜನ ಅದಾರ, ಎಲ್ಲಿ ಮಾಲ್ ಐತು, ಶಾಪಿಂಗ್ ಕಾಂಪ್ಲೆಕ್ಸ್ ಐತು, ಎಷ್ಟು ಜನ ಓಡಾಡ್ತಾರ, ಇಲ್ಲಿ ಫುಟ್ಪಾತ್ನಾಗ ಎಷ್ಟು ಜನ ಓಡ್ತಾರ, ಯಾವ ಹೋಟ್ಲಾಗ ಎಷ್ಟು ರೆಸ್ಟ್ ಇರ್ತೈತಿ, ನಮ್ಮ ಊಟಕ್ಕೆ ಬೇಡಿಕೆ ಐತೋ ಇಲ್ಲೋ ಇಲ್ಲಿ ಮೊದಲು ತಿಳ್ಕೊಬೇಕು. ನಮ್ಮ ಊಟಕ್ಕೆ ಬೇಡಿಕೆ ಐತೋ ಇಲ್ಲಿ ಅದನ್ನ ತಿಳ್ಕೊಬೇಕ. ಏನ್ ರೇಟ್ ಬರ್ಬೋದು ಇಲ್ಲಿ, ನಾವು ಆ ಲೊಕೇಶನ್ನಾಗ ಬಿಸ್ನೆಸ್ ಹೋಟೆಲ್ ಮಾಡಿದ್ರೆ ಏನ್ ರೇಟ್ ಬರ್ಬೋದು, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಆಮೇಲೆ ಅಲ್ಲಿ ಬಾಡಿಗೆ ಎಷ್ಟಿದೆ ಸರ್. ಇನ್ನ ಈ ವರ್ಕರ್ಸ್ ಬಗ್ಗೆ ಹೇಳೋದಾಯ್ತಂದ್ರೆ ಕೆಲವರು ವರ್ಕರ್ನ ನಂಬಿ ಕೆಲಸ ಮಾಡಿರೋರು ಜಾಸ್ತಿ, ಕೈ ಸುಟ್ಕೊಂಡಿರೋರು ಜಾಸ್ತಿ ಸರ್.
ಈ ಲೇಬರ್ಸ್ಗಳ ವಿಚಾರವಾಗಿ ಸ್ವಲ್ಪ ಕಷ್ಟ ಆಗುತ್ತೆ, ಹುಡುಕೋದು, ಕರ್ಕೊಂಬಂದು ಕೆಲಸ ಕಲಿಸ್ಬೇಕು, ಮತ್ತೆ ಕೆಲಸ ಮಾಡಿಸ್ಬೇಕು. ಅದ್ರ ಬಗ್ಗೆ ಏನಾರು ಹೇಳ್ಬೋದಾ, ಐಡಿಯಾ ಕೊಡ್ಬೋದಾ? ಸರ್ ಅದ್ರ ಬಗ್ಗೆ ನಾವು ಹೇಳ್ತೀವಿ, ಬಟ್ ನಮ್ಗೆ ಇನ್ನೂ ಅದ್ರ ಅಂಥದ್ದೇನು ಆಗಿಲ್ಲ. ಓಕೆ. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ನಾವೇ ಮಾಡ್ತೀವಿ ಅಂದಾಗ ನಾವು ಲೇಬರ್ ಡಿಪೆಂಡೆಂಟ್ ಇಲ್ಲ. ಡಿಪೆಂಡ್ ಇಲ್ಲ, ನಾವು ಡಿಪೆಂಡ್ ಇಲ್ಲ. ಅಪ್ಪ ನಾವು ರಗಡ್ ಕಲ್ಸೇವ್ರು, ನಮ್ಮ ಕಡೆನೂ ಕಲ್ತಾರ ಅವ್ರು, ನಮ್ಮ ಕಡೆನೂ ಕಲ್ತಾರ, ನಾವು ರಗಡ್ ಕಲ್ಸೇವ್ರಿಗೆ. ಸೂಪರ್. ಬಟ್ ಏನಾಗಿದೆ ಇನ್ನೂ ಈಗ 40 ವರ್ಷದಿಂದ ಯಾರು ನಮ್ಗೆ ಆ ಥರ ಲೇಬರ್ದು ತ್ರಾಸ ಆಗಿಲ್ಲ, ತ್ರಾಸ ಆಗಿಲ್ಲ. ಒಂದು ತಿಂಗಳ ಅದು ರೆವಿನ್ಯೂ ಕೇಳ್ಬೋದಾ ಸರ್? ಎಷ್ಟು ಒಂದ್ ತಿಂಗಳು ಇಷ್ಟು ಬ್ರಾಂಚ್ ಇದು ಅಂತ ನೋಡಿದ್ರೆ ಆಗತ್ತೆ ಸರ್. ಒಂದೊಂದು ತಿಂಗಳದ್ದು ಇಲ್ಲಿ ಜಯನಗರದ ಒಂದು 20-25 ಲಕ್ಷ ರೂಪಾಯಿ ಆಗುತ್ತೆ. ಓಕೆ, ಆಗುತ್ತೆ. ಸೊ ಟರ್ನ್ ಓವರ್ ಅಷ್ಟೇ ಇರ್ತೈತಿ, ಖರ್ಚು ಹಂಗೆ ಇರ್ತೈತೆ. ಖರ್ಚು ಹಂಗೆ ಇರ್ತದೆ ಸರ್, ಖರ್ಚು ಹಂಗೆ. ನಮ್ಮಲ್ಲಿ ಹೇಳಿದ್ನ ನಿಮ್ಗೆ, ಬೆಂಗಳೂರಲ್ಲಿ ನಮ್ಗೆ ಉಳಿದು 5 to 10% ಅಂತೇಳಿ ಅಷ್ಟೇ ಉಳಿತೈತ್ರಿ. ಯಾಕೆ ವ್ಯಾಪಾರ ಆದ್ರೂ ಅಷ್ಟ ಉಳಿತೈತಿ. ಈಗ ಒಬ್ಬ ಮನುಷ್ಯ ಊಟಕ್ಕೆ ಕುಂತ 15 ನಿಮಿಷ ಕುಂದಿರ್ತಾನವ, ಅಲ್ಲಿ ವೇಟಿಂಗ್ ಇರ್ತೈತಿ. ಏನು ಫುಲ್ ರೇಸ್ ಐತಿಲ್ಲ ಅಂತ ಹಂಗಲ್ಲ, ಅವ್ರು ಊಟ ಮಾಡಿ ನೆಕ್ಸ್ಟ್ ಟೇಬಲ್. ಕರೆಕ್ಟ್. ಸೊ ಬೇರೆ ಹೋಟ್ಲ್ ಹಂಗೆ ಇರಂಗಿಲ್ಲ, ಟೇಬಲ್ ಬಿಲ್ ದೊಡ್ಡ ಹೋಗ್ತಾವ. ನಮ್ಮದು ಬಿಲ್ ದೊಡ್ಡ ಒಂದೇ ರೇಟ್ ಇರ್ತೈತಿ, ಒಂದೇ ರೇಟ್ ಮ್ಯಾಗ ಓಡ್ತಿರ್ತೈತಿ. ನೆಕ್ಸ್ಟ್ ಟೇಬಲ್ ಬಿಲ್ ಜಾಸ್ತಿ ಆಗಲ್ಲ ಅದ. ಕರೆಕ್ಟ್ ಕರೆಕ್ಟ್. ನಾವು ಏನು ಊಟಕ್ಕೆ ಏನು ಪ್ರೈಸ್ ರೇಟ್ ಮಾಡಿರ್ತೀವೋ ಸೊ ಅದೇ ರೇಟ್ ಮ್ಯಾಗ ಓಡ್ತಾ ಇರುತ್ತೆ. ಈ ಬೇರೆ ಹೋಟ್ಲಿಗೆ ನಾವು ನಾರ್ತ್ ಇಂಡಿಯನ್ ಹೋಗ್ಲಿ, ಸೌತ್ ಇಂಡಿಯನ್ ಹೋಗ್ಲಿ, ಸೊ ಅಲ್ಲಿ ಮೆನ್ಯೂ ಚೇಂಜ್ ಆಗುತ್ತೆ. ಅಲ್ಲಿ ಅಂದ್ರೆ ನಾನ್ ವೆಜ್ ಅಂದ್ರೆ ಒಂದ್ ರೇಟ್ ಇರ್ತೈತಿ, ನಾನ್ ವೆಜ್ ಒಂದೊಂದು ಸೆಪರೇಟ್ ಒಂದು ಬೇರೆ ಇರ್ತೈತಿ, ನಾನ್ ವೆಜ್ ಒಂದು ರೇಟ್ ಇರ್ತೈತಿ. ನೀವು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಹೋರಿ, ಅಲ್ಲಿ ಒಂದು ರೇಟ್ ಇರ್ತೈತಿ, ಅಲ್ಲಿ ಒಂದು ರೇಟ್. ಅವ್ರ ಡಿಶ್ ಪ್ರಕಾರ ರೇಟ್ ಇರ್ತಾವ. ನಾನ್ ವೆಜ್ ಅವ್ರದ್ದು ಅವ್ರದ್ದು ಡಿಶ್ ಪ್ರಕಾರ ರೇಟ್ ಇರ್ತಾವ ಅವ್ರು. ಹಿಂಗಾಗಿ ನಮ್ದು ಒಂದು ಊಟದ ಲೆಕ್ಕ, ಅವ್ರದ್ದು ಒಂದು ಬಿರಿಯಾನಿ ಲೆಕ್ಕ. ಕರೆಕ್ಟ್ ಕರೆಕ್ಟ್. ಹೌದು. ಸರ್ ಇದನ್ನ ಕೇಳ್ಬೋದಾ? ಈಗ ಒಂದು ಉತ್ತರ ಕರ್ನಾಟಕದ ಅಂದ್ರೆ ನಿಮ್ದು ಒಂದಷ್ಟು ವೆರೈಟೀಸ್ ಆಫ್ ಊಟಗಳು ಮಾಡ್ತೀರಿ ನೀವು. ಹೌದ್ರಿ. ಡಿಶಸ್ಗಳು ಜಾಸ್ತಿ ಇರುತ್ತೆ ನಿಮ್ಮಲ್ಲಿ. ಹೌದ್ರಿ. ಸೊ ಇದು ಪ್ರಾಫಿಟ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ ಸರ್? ಆ ಥರ ಇದ್ದಾಗ ಅಂದ್ರೆ ಎಷ್ಟು ಮಾರ್ಜಿನ್ ಸಿಗ್ಬೋದು ಒಂದು ಊಟದಲ್ಲಿ ಅಂತ? ಸರ್ ಮಾರ್ಕೆಟಿಂಗ್ ಡಿಫ್ರೆಂಟ್. ನಮ್ದು ರಾ ಮೆಟೀರಿಯಲ್ ಯಾವಾಗ ನಮ್ಮ ಹೈಕ್ ಕಾವು ಜೋಳ ಆಗಲಿ, ಒಣ ಮೆಣಸಿನ್ಕಾಯಿ ಆಗಲಿ, ಜೀರಿಗೆ ಆಗಲಿ, ಬೆಳ್ಳುಳ್ಳಿ ಆಗಲಿ, ಯಾವಾಗ ರೇಟ್ ಹೈಕ್ ಆಗಿಬಿಡುತ್ತೆ. ಬೆಳ್ಳುಳ್ಳಿ 400 ರೂಪಾಯಿ ಕೆಜಿ ಹೋಗ್ಬಿಡುತ್ತೆ. ಹೌದು. ಬಟ್ ನಾನು ರೇಟ್ ಊಟದ ರೇಟ್ ಅದೇ ರೇಟ್ ಕೊಡ್ಬೇಕು ನಾನು. ಹೌದು. ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀವಿ ಸರ್? ಆ ಥರ ನಾವು ಮೇಂಟೈನ್ ಮಾಡಲೇಬೇಕು ಸರ್. ನಾ ಹೇಳಿದ್ನಲ್ಲಿ ನಿಮಗೆ 5 to 10% ಯಾಕೆ ಕುಡಿತಿತ್ತಂದ್ರೆ, ನಾವಾಗಾದ್ರೂ ಅಷ್ಟೇ ರೇಟ್ ಇರ್ತೈತಿ. ಅದು 400 ರೂಪಾಯಿ ಹೋದ್ರೆ ತಿರ್ಗಾ 100 ರೂಪಾಯಿ ಬರೋದು ನಮ್ಗೆ ಗೊತ್ತಿರ್ತೈತೆ. ನಾವು ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಮಡಿಕೆ ತೊಗೊಳ್ರಿ, ಒಂದು ಯಾವುದೋ ಒಂದು ಕಾಳು ತೊಗೊಂಡ್ರು ನೀವು, ಸೊ ಅದ್ರ ಫಿಕ್ಸ್ ರಾ ಮೆಟೀರಿಯಲ್ ರೇಟ್ ಇರೋದೇ ಇಲ್ಲ. ಒಂದು ಹೈ ಆಗಿರ್ತೈತಿ, ಇನ್ನೊಂದು ಫುಲ್ ಕಡಿಮೆ ಆಗಿಬಿಡ್ತೈತಿ. ಸೊ ಅದ್ರ ಮ್ಯಾಗ ನಾವು ಮೇಂಟೈನ್ ಮಾಡ್ಬೋದು ಸರ್. ಯೂಶಲಿ ಏನಂದ್ರೆ ಈ ಫುಡ್ ಬಿಸ್ನೆಸ್ ಮಾಡೋದು ಅಂದ್ರೆ ಸುಲಭ ಅಲ್ಲ. ಈಗ ರೋಡ್ ಸೈಡ್ ಆದ್ರೆ ಒಂಥರ ಬರುತ್ತೆ, ಹೋಟ್ಲು ಮಾಡೋದೇ ಒಂಥರ ಇರುತ್ತೆ. ಯಾಕಂದ್ರೆ ಅದ್ರ ಡಾಕ್ಯುಮೆಂಟೇಶನ್ ಇರುತ್ತೆ, ಏನಾದ್ರು ಡಾಕ್ಯುಮೆಂಟ್ಸ್. ಹೌದು ಹೌದು, ಕಂಪಲ್ಸರಿ GST ಇರುತ್ತೆ, ಲೇಬರ್ ಲೈಸೆನ್ಸ್ ಇರ್ತೈತಿ, ESI PF ಇರ್ತೈತಿ, ESI PF ಇರ್ತೈತಿ. ನೆಕ್ಸ್ಟ್ ನಿಮ್ಗೆ ಟ್ರೇಡ್ ಲೈಸೆನ್ಸ್ ಇರ್ತೈತಿ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ FSI ಲೈಸೆನ್ಸ್ ಇರ್ತೈತಿ, ಸರ್ಟಿಫಿಕೇಟ್ ಇರ್ತೈತಿ. ಸೊ ನಾವು ಅವ್ರದೆಲ್ಲ ಫುಡ್ ಚೆಕಿಂಗ್ ಕೊಡ್ಬೇಕು ನಾವು. ಓಕೆ. ಅವ್ರೆಲ್ಲ ಬಂದು ನೋಡ್ತಾರ. ಈಗ ತುಂಬಾ ಕಾನೂನು ಬಹಳ ಸ್ಟ್ರಾಂಗ್ ಇದೆ ಸರ್ ಈಗ ಫುಡ್ ಲೈನಲ್ಲಿ. ಸರ್ ಅದು ಹೊಟ್ಟೆ ಊಟ ಒಳಗಡೆ ಹೋಗುದು, ಅದು ಕರೆಕ್ಟ್ ಕರೆಕ್ಟ್. ಒಳಗೆ ಹೋಗಿ ಅದು ಏನ್ ಕೆಲಸ ಮಾಡೋದು ಗೊತ್ತಿಲ್ಲ. ಹೌದೌದು. ಗೌರ್ಮೆಂಟ್ ಅಷ್ಟೇ ಸ್ಟ್ರಿಕ್ಟ್ ಆಗಿದೆ ಫುಡ್. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕ್ವಾಲಿಟಿ, ಒಳ್ಳೆ ರಾ ಮೆಟೀರಿಯಲ್, ಒಳ್ಳೆ ನೀರು ನಾವು ಕೊಡಕ್ ಪ್ರಯತ್ನ ಮಾಡ್ಬೇಕಾಗುತ್ತೆ. ಓಕೆ ಓಕೆ. ಅವಾಗ ಅದು ಕಸ್ಟಮರ್ ಇಲ್ಲಿ ಚಲೋ ಇವ್ರು ಒಳ್ಳೆ ಮೇಂಟೈನ್, ಅಂಬಿಯನ್ಸ್ ಒಳ್ಳೆ ಚಲೋ ಮೇಂಟೈನ್ ಮಾಡಿದಾರೆ ಇವರು. ಹಿಂಗಾಗಿ ಬಿಸ್ನೆಸ್ ಗ್ರೋತ್ ಆಗ್ತಾವ ಸರ್. ಸೂಪರ್. ಈಗ 6 ತಿಂಗಳು ಮಾಡಿದ್ವಿ, ನೆಕ್ಸ್ಟ್ ನಾವು ಅದ್ರ ಮ್ಯಾಗ ಸೋತ್ ಬಿಟ್ವಿ, ಮತ್ತೆ ತಿರುಗಿ ನೋಡ್ಲಿಲ್ಲ ಅಂದ್ರೆ, ನಾವು ಇನ್ನೊಬ್ಬರ ಮ್ಯಾಗ ಬಿಟ್ಟು ಹೋದ್ವಿ ಅಂದ್ರೆ ಬಿಸ್ನೆಸ್ ಮಾರ್ಕೆಟ್ ಡೌನ್ ಆಗ್ತಾ ಬಂದ. ಸರ್ ಯಾರನ್ನ ನೋಡ್ತಿರ್ತಾರೆ ಸರ್ ನಿಮ್ಮ ವೀಕ್ಷಕರು ಈ ವಿಡಿಯೋನ, ಅಣ್ಣ ನಾನು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೆ, ಪರ್ಟಿಕ್ಯುಲರ್ ಈ ಬಿಸ್ನೆಸ್ ಅಂದ್ರೆ ಖಾನಾವಳಿ ಅನ್ನೋ ಬೇಡ, ಫುಡ್ ಲೈನಿಗೆ ಬರೋರಿಗೆ ಈ ತಪ್ಪುಗಳನ್ನ ಮಾಡಬೇಡಿ ಬಂದ್ರೆ ನೀವು ಫುಡ್ ಲೈನ್ ಅಲ್ಲಿ ಅಂದ್ರೆ ಹೇಳ್ಬೋದಾ? ಏನೇನ್ ತಪ್ಪುಗಳು ಮಾಡ್ಬೋದು ಅಂದ್ರೆ ಗೊತ್ತಾಗ್ದಿಲ್ದಂಗೆ ಆಗ್ಬಿಡ್ತವೆ, ಏನೇನಂತ ಹೇಳ್ಬೋದಾ ಸರ್? ತಪ್ಪುಗಳನ್ನ ಮಾಡಬೇಡ ಅಂತ ಈ ಹೊಸ ಲೈನಿಗೆ ಬಂದವ್ರಿಗೆ ನಾ ಹೇಳ್ತೀವಿ, ಭಾಳ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ಒಂದೇದ್ದು ಭಾಳ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ, ಸಿಂಪಲ್ ಆಗಿ ಮಾಡ್ರಿ. ಆಮೇಲೆ ನಿಮ್ಮ ಕೈಲಿ ಆಗುತ್ತಾ ಇಲ್ಲ ನೋಡಿ ಫಸ್ಟ್. ಆಮೇಲೆ ನಿಮ್ಗೆ ಪೇಷನ್ಸ್, ನಿಮ್ಗೆ ಹೋಲ್ಡಿಂಗ್ ಕೆಪಾಸಿಟಿ, ಒಂದು 6 ತಿಂಗಳ ಬಾಡಿಗೆ ಕೊಡ್ಬೋದಾ, ಲೇಬರ್ಗೆ ಸ್ಯಾಲ್ರಿ ಕೊಡ್ಬೋದಾ, ನಿಮ್ಮ ಹತ್ರ ಹೋಲ್ಡಿಂಗ್ ಇದೆಯಾ, ಆ ಥರ ನೋಡ್ಕೊಂಡು ಮಾಡಿ. ಮತ್ತು ಆ ಬಿಸ್ನೆಸ್ ನಿಮ್ದೊಂದು ಯಾವುದೋ ಒಂದು ಮಾಡ್ಕೊಂಡು ನಿಮ್ದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಡ್ರಿ, ಆಮೇಲೆ ಬಿಸ್ನೆಸ್ ಮಾಡಿರಿ. ನೀವು ಎಲ್ಲರೂ ಹೋಟ್ಲ್ ಮಾಡ್ರಿ ಅಂತೇಳಿ ನೀವು ಹೋಟ್ಲ್ ಮಾಡ್ಕೊಂಡು ಹಂಗಿರಂಗಿಲ್ಲ. ಯಾವುದೋ ಒಂದು ಕ್ವಾಲಿಟಿ ನಿಮ್ಮ ಹತ್ರ ವಾವ್ ಅಂತೇಳಿ ಹುಡ್ಕೊಂಬರ್ಬೇಕು. ನಿಮ್ಮ ಕಡೆ ಎದ್ರ ಬಗ್ಗೆ ಬರಬೇಕು? ನೀವು ಹೊಸ ಬಿಸ್ನೆಸ್ ಹೋಟ್ಲ್ ಮಾಡಿದ್ರಂದ್ರೆ ಎದ್ರ ಬಗ್ಗೆ ಏನು ಚೆನ್ನಾಗಿ ಮಾಡ್ತೀರಂತ ನಿಮ್ದೊಂದು ಯಾವುದೋ ಒಂದು ಐಟಮ್ ನೀವು ಬ್ರ್ಯಾಂಡ್ ಆಗಿ ತೊಗೊರಲ್ಲ, ಅದನ್ನು ಅದ್ರ ಮ್ಯಾಗ ವರ್ಕ್ ಮಾಡಿರಿ ನೀವು. ಇಂಥಲ್ಲಿ ಇದೇ ಚಲೋ ಸಿಗತ್ತಪ್ಪ, ಬೇರೆ ಕಡೆ ಹೋಗ್ತೀವಿ ನಾವು, ಪುರಿ ಬಾಜಿ ಮಸ್ತ್ ಮಾಡ್ತಾನವ,
ಸಾಗು ಚೆನ್ನಾಗಿರುತ್ತೆ. ಅವ್ರು ಚಟ್ನಿ ಒಬ್ಬರು ತಿನ್ನಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಅದ್ರ ಮೇಲೆ ವರ್ಕ್ ಮಾಡಿರ್ತಾರೆ ಅವ್ರು. ನೆಗೆಟಿವ್ ಕಮೆಂಟ್ ಬಂದಿದ ತಕ್ಷಣ ಅದನ್ನ ಡಿಸ್ಟ್ರಾಕ್ಟ್ ಆಗೋದಕ್ಕಿಂತ ಅಲ್ಲಿ ಎಲ್ಲಿ ತಪ್ಪಾಗಿದೆ ಅಂತ ನೋಡಿ ಸರಿಪಡಿಸ್ಕೊಳ್ಳೋದು. ಅವ್ರು ಎಲ್ಲಿ ತಪ್ಪಾಗೈತೆ ನೋಡಿ ಸರಿಪಡಿಸ್ಬೇಕು. ಸರ್ ನಾನು ಇನ್ನೊಂದು ಕೇಳಲೇಬೇಕು. ಸರ್ ಓದಿಲ್ಲ ಜಾಸ್ತಿ, ಬಟ್ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ ವರ್ಷಕ್ಕೆ. ಸರ್ ಇದು ನಾನು ಎಷ್ಟೋ ಜನಕ್ಕೆ ಕೇಳ್ತೀನಿ ಸರ್, ಸರ್ ಓದಿಲ್ಲ ಬರ್ದಿಲ್ಲ ನಾವು ತಲೆಗೆ ಹೋಗಲ್ಲ, ಬಟ್ ದುಡ್ಡು ಮಾತ್ರ ಲೆಕ್ಕ ಕರೆಕ್ಟ್ ಆಗಿರ್ತದೆ ನಮ್ಮ ಈ ಬಿಸ್ನೆಸ್ನಾಗ. ಅಂದ್ರೆ ಅದು ಹೆಂಗೆ ಸರ್ ಅದು? ಸರ್ ಅದು ಗಾಡ್ ಗಿಫ್ಟ್, ಹಿರಿಯರ ಗಿಫ್ಟ್, ಆಮೇಲೆ ಎಲ್ಲ ದೊಡ್ಡವರುಗಳ ಆಶೀರ್ವಾದ ಇರ್ತೈತಿ. ನಾನೇ ಮಾಡ್ಬೇಕಂತಿಲ್ಲ, ಹಿರಿಯರ ಆಶೀರ್ವಾದಗಳು ಇರ್ತಾವೆ. ಸೊ ಅದನ್ನ ನಾವು ಕರೆಕ್ಟಾಗಿ ವೇದಾಗ ಹೋಗ್ಬೇಕು, ಅವ್ರ ಲೈನ್ದಾಗ ಹೋಗ್ಬೇಕು. ದುಡ್ಡು ಬಂದ ತಕ್ಷಣ ಭಾಳ ಐತಿ, ಭಾಳ ಜಗತ್ತು ಭಾಳ ತೋರಿಸ್ಬಿಡ್ತೈತಿ. ಬೆಂಗಳೂರು ಭಾಳ ತೋರಿಸ್ತೈತಿ, ಸ್ಪೆಷಲಿ ಬೆಂಗಳೂರು ಭಾಳ ನನಗೆ ಗೊತ್ತೂ ಐತಿ. ನಾವು ಹಿಂಗಾಗಿ ನಾವು ಹೆಂಗಿದೆ ಹಂಗೆ ಇರ್ಬೇಕು ಸರ್. ಎಷ್ಟು ಕೋಟಿ ಬಂದ್ರು ಹಿಂಗೆ ಇರ್ಬೇಕು ಸರ್. ನೆನಪಿದೆಯಾ ಸರ್, ನೀವು ಬಿಸ್ನೆಸ್ ನಿಮ್ಮ ಹತೋಟಿಯಿಂದ ಬರಕ್ ಸ್ಟಾರ್ಟ್ ಮಾಡಿದಾಗ, ತಾವು ಶುರು ಮಾಡಿದಾಗ ಒಂದಷ್ಟು ಲಕ್ಷ ಬಿಸ್ನೆಸ್ ಆಗ್ತಿತ್ತು ಅಂತ ಇಟ್ಕೋಣ. ಈ 1 ಕೋಟಿ ಅನ್ನೋ ಒಂದು ನೋಡೋ ಮಜಾ ಇರೋದಲ್ಲ ಸರ್. 1 ಕೋಟಿ ಬಿಸ್ನೆಸ್ ಮಾಡಿದ್ರಿ ಸರ್ ಇವತ್ತು ವರ್ಷದಲ್ಲಿ ಅಂತ. ಲಕ್ಷ ಅಂತ ಹೇಳ್ಬಾರ್ರಿ, 1,000 ಅನ್ರಿ ನೀವು. ಫಸ್ಟ್ 1,000 1,000 ಅನ್ರಿ ನೀವು. 1 ಲಕ್ಷ ಅಂತ ಹೇಳಿದ್ರು. 1,000 ಬಿಸ್ನೆಸ್ ನೋಡಿ ನಾನು. 500 ರೂಪಾಯಿ ಬಿಸ್ನೆಸ್ ನೋಡಿ ನಾ ಕೊರೋನಾದಾಗ 500 ರೂಪಾಯಿ ವ್ಯಾಪಾರನೂ ಮಾಡಿ ನಾನು. ಲಕ್ಷ ಮಾಡಿದವನು ನನಗೇನು ಪೆಂಡಮಿಕ್ ಆತಲ್ಲ, 500 ರೂಪಾಯಿ ವ್ಯಾಪಾರ ಮಾಡಿ ನಾನು. ಅಡಿಗೆ ಮಾಡಿ ನಾನೇ ಹಿಂಗೆ ಇಟ್ಕೊಂಡು ಕುಂದಿರ್ತೀವಿ. ಒಬ್ರು ಯಾರೋ ಲೇಬರ್ ಇದ್ರೆ ಅವ್ರ ಜೋಡಿ ಕುಂತು 500 ರೂಪಾಯಿ ವ್ಯಾಪಾರ ಮಾಡಿ ನಾನು. 300 ರೂಪಾಯಿ ಅವನ್ ನನಗೆ ಪಾಠ ಕಲಿಸಿ ಹೋತ ಎಲ್ಲರಿಗೂ. ಅದ ದುಡ್ಡು ಅಂದ್ರೆ ಏನ ಪಾಠ ಕಲಿಸಿ ಹೋತದ ಎಲ್ಲರಿಗೂ. ಅದು ಇವತ್ತು 10 ರೂಪಾಯಿ ಖರ್ಚು ಮಾಡ್ಲೇಬೇಡ ಅಂತೇಳಿ ವಿಚಾರ ಮಾಡಿ ಹೋತು, ವಿಚಾರ ಮಾಡಿ ಹೋತು. ಅದಕ್ಕೆ ವಾಕಿದ್ದವ ಹೆಂಗಿರ್ಬೇಕು ಅನ್ನೋದು ತೋರಿಸಿ ಹೋತ್ರಿ. ಅದು ಕರೆಕ್ಟ್ 100%. ಸುಮಾರು ಜನಕ್ಕೆ ಹೆಲ್ಪ್ ಆಗ್ತದೆ ಈ ವಿಡಿಯೋ ಇಂದ. ಅಂದ್ರೆ ಹೇಗ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಗೊತ್ತಿಲ್ದಿರೋರಿಗೆ ಇದೊಂದು ಹೆಲ್ಪ್ ಆಗ್ತದೆ. ಅವ್ರಿಗೆ ಹೆಂಗ್ ಮಾಡ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಸರ್ ತಮ್ಮಿಂದ. ಮಾಡ್ಬೋದು ಸರ್, ಮಾಡಕ್ಕನ್ನ ಏನಿಲ್ಲ. ಈಗ ನನ್ನ ಮಗ ಒಂದು ಸಣ್ಣ ವಿಚಾರ ಹೇಳ್ತಾನೆ. ನನ್ನ ಮಗ ಎಂತ ಅದ, ನೀವು ಖಾನಾವಳಿಗೆ ಬಾರ್ಲಿ ಅಂದ್ರೆ ಒಲ್ಲೆ ಅಂತ, ಖಾನಾವಳಿಗೆ ಬಾರ್ಲಿ ಅಂದ್ರೆ ಒಲ್ಲೆ ಅಂತ. ಮತ್ತೆ ಇವನ್ನೆಲ್ಲ ಮಾಡಿದ್ದು ಯಾರ ಸಂಬಂಧ? ಮಕ್ಕಳಿಗೋಸ್ಕರ, ಮಕ್ಕಳ ಸಂಬಂಧ. ಅವರೇ ಬರಲ್ಲ ಅಂತ ಈಗ ಅವಂಗೆ ಒಂದ ಮಾತಿದ್ದೆ, ನೀನು ನಾನು ಹೋಟ್ಲಿಗೆ ಬರೋಕ್ಕಿಂತ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬ ಅಂತ. ಸೂಪರ್, ಕರೆಕ್ಟ್. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬ, ಆಮೇಲೆ ನೀನು ಕೆಲಸ ಕೊಡ್ತೀನಿ. ನಿನಗೆ ಗಲ್ಲೆ ಕೊಡಲ್ಲ, ನೀನು ಕೆಲಸ ಕೊಡ್ತೀನಿ. ಅಂದ್ರೆ ನೀನು ಕೆಲಸ ಕೊಡ್ತೀನಿ. ಯು ಆರ್ ನಾಟ್ ಓನರ್, ವರ್ಕರ್. ಯು ಆರ್ ವರ್ಕರ್. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡೋದಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಬಸವೇಶ್ವರ ಖಾನಾವಳಿ ಒಂದು ಹಿಸ್ಟ್ರಿ, ಅಂದ್ರೆ 2ನೇ ಜನರೇಷನ್ ತಲೆಮಾರು ಬಂದರೂ ಕೂಡ ಅಸೊಕ್ಕಿಲ್ಲ, ನಾನು ಇಷ್ಟು ಕೋಟಿ ಮಾಡ್ತೀನಿ ಅನ್ನೋ ಅಹಂ ಇಲ್ಲ ಮನುಷ್ಯನಿಗೆ. ಹೇಗೆ ಬಿಸ್ನೆಸ್ ಮಾಡಬೇಕು, ಕಸ್ಟಮರ್ನ ಯಾವ ರೀತಿ ನೋಡ್ಕೋಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅನ್ನೋದು 5 ಲಕ್ಷ 2 ಲಕ್ಷಕ್ಕಲ್ಲ, 50,000 ರೂಪಾಯಿಗೂ ಮಾಡ್ಬೋದು. ಬಟ್ ನೀನು ಎಷ್ಟು ಟೇಸ್ಟ್ ಕೊಡ್ತೀಯಾ, ಹೇಗೆ ಕೊಡ್ತೀಯಾ ಅದನ್ನ, ನೀನು ಕಸ್ಟಮರ್ಗೆ ಹೇಗೆ ನೀನು ಸಪ್ಲೈ ಮಾಡ್ತೀಯಾ, ಕಸ್ಟಮರ್ ಹೇಗೆ ನೋಡ್ಕೋತೀಯಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ತರ ಮತ್ತಷ್ಟು ಬಿಸ್ನೆಸ್ ಮನ್ನ ಕರ್ಕೊಂಡ್ ಬರ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.